ಮೇಡಮ್. ಇನ್ನು ಈ ಜನ್ಮದಲ್ಲೇ ನಿಮ್ಮ ಸಹವಾಸಕ್ಕೆ ಬರಲ್ಲ ಮೇಡಮ್. ಬಡವಾನಿ ಮಡಗ್ದಂಗಿರುವಂಥ ನಮ್ಮ ಪಾಡಿಗೆ ನಾವಿರ್ತೀವಿ. ನಿಮ್ಮಂಥವ್ರ ಸಹವಾಸಕ್ಕೆ ಬಂದರೆ ಏನಾಗುತ್ತಂತ ಈಗ ಗೊತ್ತಾಗೋಯ್ತು ಮೇಡಮ್. ಅಜ್ಜಿ, ನೀವು ತಪ್ಪು ತಿಳ್ಕೊತಾ ಇದ್ದೀರಿ. ನಾವು ಶ್ರೀಮಂತರು, ದುಡ್ಡಿರೋರು, ಅದಕ್ಕೆ ನಿಮ್ ಕೈಯಲ್ಲಿ ಹೀಗೆಲ್ಲ ಮಾಡಿಸ್ತಿದೀವಿ ಅಂತ ನೀವ್ ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ತಿಳುವಳಿಕೆ. ಸಪೋಸ್ ನಾನು ಯಾವುದೋ 10,000 ರೂಪಾಯಿಗೆ ಹೋಟ್ಲಲ್ಲಿ ಅಡ್ಗೆ ಭಟ್ಟ ಆಗಿದ್ದು ನನ್ನ ತಾಯಿ ತಂಟೆ ಹೀಗೆ ಬಂದಿದ್ದಿದ್ರೆ ನಾನು ಹೀಗೆ ಚಳಿ ಬಿಡಿಸ್ತಿದ್ದೆ. ಅಮ್ಮನ ಮುಂದೆ ಯಾವ ದುಡ್ಡು ಯಾವ ಸ್ಟೇಟಸ್ಸು ನಾನು ನೋಡಲ್ಲ. ಅಮ್ಮ ಅಂದ್ರೆ ಅಮ್ಮ ಅಷ್ಟೇ. ಅವಳು ನನ್ನ ಪಾಲಿನ ದೇವತೆ. ಇದು ನಿಮಗೆ ಅರ್ಥ ಮಾಡಿಸ್ಬೇಕಾಗಿತ್ತು, ಅರ್ಥ ಮಾಡಿಸಿದೀನಿ. ಇದೆ ಇನ್ನೊಂದ್ಸಾರಿ ನಮ್ಮನೆ ಮುಂದೆ ಬಂದು ಈ ತರ ನಾನ್ಸೆನ್ಸ್ ಕ್ರಿಯೇಟ್ ಮಾಡಿದ್ರೆ ಹೊರಗಿನ ಪ್ರಪಂಚನೇ ನೋಡಬಾರ್ದು. ಜೈಲ್ ಕೋಣೆನೆ ಕಾಯಂ ಆಗುತ್ತೆ. ಹುಷಾರ್. ಅಯ್ಯೋ ಬೇಡಮ್ಮ, ಬೇಡ ಬೇಡ ಬೇಡ. ಇನ್ಮೇಲೆ ನಿಮ್ ಬೀದಿ ಕಡೆ ಕಾಲಿಡಲ್ಲ ನಾನು. ತುಕಾರಾಮ್ ಅಂಕಲ್, ನೀವ್ಯಾಕೋ ಇನ್ನೊಂದು ಕಂಡೀಷನ್ ಮರ್ತೀರಾ ಅಂತ ಅನ್ನಿಸ್ತಿಲ್ವಾ? ಅದು ಏನಂದ್ರೆ, ನಾನೀಗ ನಕ್ಷತ್ರನ ಕರ್ಕೊಂಡು ಹೋಗ್ತೀನಿ, ನಾಳೆ ಬಂದು ಕರ್ಪೂರ ಹಚ್ಕೋತೀನಿ. ಅದು ಇಷ್ಟೊತ್ತಲ್ಲಿ ನೀವು ಕರ್ಪೂರ ಹೇಳ್ತಾ ಇರ್ತೀರಾ, ನಿಮ್ಗೆ ಯಾಕೆ ತೊಂದರೆ? ಯಾಕಪ್ಪ, ಇಷ್ಟು ದೊಡ್ಡ ಮನೇಲಿ ಒಂದ್ ಕರ್ಪೂರ ತುಂಡು ಸಿಗಲ್ವಾ? ಇವ್ರೆ, ನಿಮ್ ದೇವ್ರ ಮನೆ ಎಲ್ಲಿದೆ? ನನ್ಗೆ ಒಂದ್ ತುಂಡು ಕರ್ಪೂರ ಸಿಗ್ಬೋದಾ? ಅಲ್ಲ, ಅದ್ಯಾಕೆ ಸುಮ್ಮನೆ? ಪರವಾಗಿಲ್ಲ ಬಿಡಿ, ನಾನೇ ನೋಡ್ತೀನಿ. ನೋಡಿ, ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಬಿಟ್ಟು ಹಾಕಿ. ಎಷ್ಟೇ ಆದ್ರೂ ಅವ್ರು ನಿಮ್ಮ ಅಪ್ಪ, ನೀವು ಹೀಗೆ ಮಾಡಬಾರ್ದು. ಅವ್ರು ನಮ್ಮ ಅಮ್ಮಂಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಿದ್ದಿದ್ರೆ ನೀವು ಹೀಗೆ ಅಂತಿರ್ಲಿಲ್ಲ. 23 ವರ್ಷ ನಮ್ಮಮ್ಮನ್ಗೆ ನರ್ಕ ಅಂದ್ರೆ ಏನು ಅಂತ ತೋರಿಸಿದ್ದಾರೆ. ನಮ್ಮಮ್ಮ ಮಾಡದೇ ಇರೋ ವ್ರತ ಇಲ್ಲ, ಸಾಯೋದೊಂದು ಬಾಕಿ. ಅಂಥದ್ದೆಲ್ಲ ಮಾಡಿಸಿದ್ದಾರೆ ನಮ್ಮಮ್ಮನ ಕೈಯಲ್ಲಿ. ಆದ್ರೆ ಈಗ ಒಂದೇ ಒಂದ್ ಕರ್ಪೂರ ಹಚ್ಚೋದಕ್ಕೆ ಎಷ್ಟು ಭಯ ಪಡ್ತಿದ್ದಾರೆ ನೋಡಿ. ಯಾಕೆ ಹೀಗೆ ಮಾಡ್ತಿದ್ಯಾ? ಅಪ್ಪ ಕಡೆ ಅವರು, ಅವ್ರ ಮೇಲೆ ಯಾಕೆ ಹಾಗೆ ಸಾಧಿಸ್ತಿದ್ಯಾ? ಬಿಟ್ಬಿಡು. ನಕ್ಷತ್ರ, ನನ್ಗೆ ನಿನ್ನಷ್ಟು ಒಳ್ಳೆ ಮನ್ಸಿಲ್ಲ. ನಾವ್ ಹೆಣ್ಮಕ್ಳು ಸೋಲೋದೇ ಇಲ್ಲಿ. ಅಪ್ಪ ಅಲ್ವಾ, ಗಂಡ ಅಲ್ವಾ, ಮನೆಯವ್ರಲ್ವಾ ಅಂತ ಕರಗ್ಬಿಡ್ತೀವಿ. ಆದ್ರೆ ಈ ಸಲ ಆತರ ಆಗ್ಬಾರ್ದು. ಅಮ್ಮ ಅನ್ಭವಿಸಿರೋ ನೋವಲ್ಲಿ 1% ಆದ್ರೂ ಅಪ್ಪಂಗೆ ಏನು ಅಂತ ಗೊತ್ತಾಗ್ಬೇಕು. ಅವ್ರು ಹಾಗೆ ಮಾಡ್ತಿದ್ರು, ನಾವು ಹಾಗೆ ಮಾಡಿದ್ರೆ ಏನೇ ಚೆನ್ನಾಗಿರುತ್ತೆ. ಭೂಪತಿಗೆ ಇದೆಲ್ಲ ಅರ್ಥ ಆಗ್ತಿಲ್ಲ. ಅವನು ಹಠಕ್ ಬಿದ್ದಿದ್ದಾನೆ. ಅವನು ಕರೆಕ್ಟಾಗೆ ಮಾಡ್ತಿದ್ದಾನೆ. ಹೆಂಗಸ್ರನ್ನ ಪರೀಕ್ಷೆ ಮಾಡೋ ಗಂಡಸರಿಗೆ ಇದೊಂದು ಪಾಠ ಆಗ್ಬೇಕು. ನಮ್ ನೋವು ಏನು ಅಂತ ಅವ್ರಿಗೂ ಅರ್ಥ ಆಗ್ಬೇಕು.
ಅಕ್ಕ ನನ್ ಅಪ್ಪ ಕರ್ಪೂರ ಸಿಕ್ತಪ್ಪ. ಹೊರಗಡೆ ಹೋಗಿ ತರೋ ಕಷ್ಟ ತಪ್ತು ನೋಡಿ. ತಗೊಳ್ಳಿ. ಏನಪ್ಪ ನೀವು ಕೈ ಕೊಡಿ. ಅಯ್ಯೋ ಕೈ ಕೊಡಿಪ್ಪ ನೀವು. ಬೆಂಕಿ ಪಣ್ಣನು ಅಲ್ಲೇ ಇತ್ತು, ತಗೊಳ್ಳಿ. ಅಯ್ಯೋ ತಗೊಳ್ಳಿ ಅಂದ್ರೆ ತಗೋಬೇಕು, ತಗೊಳ್ಳಿ. ಅಪ್ಪ ಏನ್ ನೋಡ್ತಿದ್ದೀರಾ? ಹಚ್ಚಪ್ಪ. ತುಕಾರಾಮ್ ಅಂಕಲ್, ಅಚ್ಚಿ ನೀವ್ ಎಂತ ನಿಷ್ಠಾವಂತರು, ಸತ್ಯವಂತರು ಅಂತ ಎಲ್ರಿಗೂ ಗೊತ್ತಾಗ. ನಕ್ಷತ್ರನ್ ಮೇಲಿರೋ ಪ್ರೀತಿ ನಿಜವಾದು ಅಂತ ಅಂದ್ಮೇಲೆ ನಿಮ್ ಯಾವ ಸೀಮೆ ಭಯ? ಯಾರಿಗೆ ಕಾಯ್ತಾ ಇದ್ದೀರಾ? ಅಚ್ಚಿ ಛೇ 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 ಛೇ, ಏನ್ ಇಷ್ಟೊಂದು ಕೈ ನಡಕ್ತಿದೆ? ನಾನೇ ಹಚ್ತೀನಿ ರೀ. ಕೊಡಪ್ಪ, ಬೆಂಕಿ ಪಟ್ನ ಕೊಡಪ್ಪ. ಯಾಕೆ ಅಂಕಲ್ ಬಿಟ್ಬಿಟ್ರಿ? ಭಯ ಆಗ್ತಿತ್ತ? ಡ್ರಾಮಾ ಜಾಸ್ತಿ ಆಯ್ತು ಅಂಕಲ್, ನೋಡಕ್ ಆಗ್ತಿಲ್ಲ. ಅಯ್ಯೋ, ತೊಳಿ ಗಟ್ಟಿಯಾಗಿ ಇಟ್ಕೊಳ್ಳಿ. ಜಯಮ್ಮ ಏನಾದ್ರೂ ಈ ಪರೀಕ್ಷೆ ಮಾಡಿಸ್ಕೊಳಲ್ಲ ಅಂತ ಅಂದಿದ್ರೆ ಯಾಕೆ? ನಿನಗ್ ನಿನ್ ಮೇಲೆ ನಂಬಿಕೆ ಇಲ್ವಾ? ನೀನ್ ನಿಯತ್ತಾಗಿ ಸಂಸಾರ ಮಾಡಿಲ್ವಾ ಅಂತ ಕೆಟ್ಟ ಕೇಳ್ತಿದೆ. ಒಂದು ಹೆಣ್ಣಿಗೆ, ಅದು ನೀವು ಕಟ್ಕೊಂಡಿರೋ ಹೆಂಡತಿಗೆ ಕೇಳಬಾರ್ದು ಪ್ರಶ್ನೆಗಳನ್ನ ಕೇಳ್ತಿದ್ರಿ. ಇವಾಗ ನಾನು ನಿಮ್ಮ ನಿಯತ್ತು ಪರೀಕ್ಷೆ ಮಾಡಬೇಕು. ಸೊ ಪ್ಲೀಸ್ ಗಟ್ಟಿಗೆ ಹಿಡ್ಕೊಂಡು ನಿಂತ್ಕೊಳ್ಳಿ ಅಂಕಲ್. ನಕ್ಷತ್ರನ್ ಮೇಲೆ ಬಂದಿರೋ ಪ್ರೀತಿ ನಿಜವಾದ್ದೇ ಆಗಿದ್ರೆ ಈ ಬೈಕ್ಗೆ ಅರ್ಥನೇ ಇಲ್ಲ ಅಂಕಲ್. ಈಗ ನೀವು ಎಷ್ಟು ಪ್ರಾಮಾಣಿಕರು ಅಂತ ಪ್ರೂವ್ ಮಾಡಿ ತೋರಿಸೋ ಟೈಮ್. ಪ್ರೂವ್ ಮಾಡಿ.
ಭೂಪತಿ. ಯಾಕೆ ಈ ತರ ಮಾಡ್ತಿದ್ಯಾ? ಇವ್ರ ಸತ್ಯ ಸಾಬೀತ್ ಮಾಡೋದು ಬೇಡ, ಏನು ಬೇಡ. ಬಿಡ್ಬಿಡೋ, ನಾನ್ ನಮ್ಮ ಮನೆಗೆ ಹೋಗ್ತೀನಿ. ಆಟೋ ಆಟೋ, ಏಯ್ ಹೋಗು. ಇವತ್ ನಿನ್ನೆಲ್ಲಾದ್ರೂ ಲೈಟ್ ಕಮ್ಮಕ್ ಇಕ್ಲಿಲ್ಲ ಅಂದ್ರೆ ನೋಡು. ಮಿಲಿ ಮಿಲಿ, ಯಪ್ಪ, ಈ ದೆವ್ವ ಯಾಕೆ ಇಲ್ಲಿ ತನಕ ಬರ್ತಿದೆ? ಮತ್ತೇನಾದ್ರೂ ಡೌಟ್ ಬಂತ? ಮ್ಯಾಮ್, ನೀವು ಏನಾದ್ರೂ ಕೆಲಸ ಬಾಕಿ ಇತ್ತಾ? ಬರ್ಲಾ? ಅದಲ್ಲ, ಆಗ್ಲೇ ನೀನು ನಮ್ಮಮ್ಮನ ಜೊತೆ ಅಲ್ವಾ ಮಾತಾಡ್ತಿದ್ದಿತ್ತು? ಹ್ಞೂ ಮ್ಯಾಮ್. ಅಮ್ಮ ಅಮ್ಮ ಬೆಂಗಳೂರಲ್ಲೇ ಇರೋದಾ? ಅದು ಅವರು. ಯಾಕೆ ಮ್ಯಾಮ್? ಕೇಳೋದಕ್ಕೆ ಉತ್ತರ ಕೊಡು. ಬೆಂಗಳೂರಾ? ಹ್ಞೂ ಮ್ಯಾಮ್, ಇಲ್ಲೇ. ಫೈನ್, ನಾನೊಂದ್ಸಲ ಅವ್ರನ್ನ ಮೀಟ್ ಮಾಡಬೇಕು. ನಾಳೆನ ಕರ್ಕೊಂಡು. ಏನು? ನಮ್ಮಮ್ಮನ್ ಮೀಟ್ ಮಾಡ್ಬೇಕಾ? ಯಾಕೆ ಮ್ಯಾಮ್? ನೀವ್ ಅವ್ರನ್ನ ಮೀಟ್ ನಾನ್ ನೋಡ್ಬೇಕು. ಕರ್ಕೊಂಡ್ ಬಾ, ಜಸ್ಟ್ ಕರ್ಕೊಂಡ್ ಬಾ ಅಷ್ಟೆ. ಈ ಯಾಕೆ ಏನು ಪ್ರಶ್ನೆಗಳೆಲ್ಲ ಬೇಡ. ಬಾ ಅಂದ್ರೆ ಬರ್ಬೇಕು, ಮುಗೀತು. ನೋಡು ಭೂಪತಿ, ಇವರಿಂದ ಅಮ್ಮ ಎಷ್ಟು ನೊಂದಿದ್ದಾಳೆ, ಏನೇನೆಲ್ಲ ಅನುಭವಿಸಿದಾಳೆ ಅಂತ ನಿನ್ಗಿಂತ ಚೆನ್ನಾಗಿ ನನಗ್ ಗೊತ್ತು. ನೀನು ಬರೀ 5 ತಿಂಗಳಲ್ಲಿದ್ದೋನು. ನಾನು ಹುಟ್ಟಾಗಿಂದ ಅದನ್ನೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ. ಅಷ್ಟೆಲ್ಲ ಗೊತ್ತಿದ್ರು ಮತ್ ನನ್ನನ್ನು ಯಾಕೆ ತಡಿತಾ ಇದೆ ನಕ್ಷತ್ರ? ಅಮ್ಮಂಗಾಗಿರೋ ನೋವಿನ ಬಿಸಿ ಒಂದ್ ಚೂರಾದ್ರೂ ಈ ಮನುಷ್ಯನ ತಟ್ಲಿ ಅಂತಾನೆ ನಾನು ಹೀಗೆಲ್ಲ ಮಾಡ್ತಿರೋದು. ಗೊತ್ತಾಗ್ಲಿ ಹೇಗಿರುತ್ತೆ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಲ್ವಾ ಅಂಕಲ್? ಅದು ಬಾಯಲ್ಲಿ ಹೇಳ್ದ ಸುಲಭ ಅಲ್ಲ ಭೂಪತಿ. ಅದು ಆ ತಪ್ಪು ನಮ್ಮವರೇ ಮಾಡಿದಾಗ ಅವ್ರಿಗೂ ಅದೇ ತರ ನೋಯಿಸಿ ಶಿಕ್ಷೆ ಕೊಡಕ್ಕೆ ಹಾಗೆ ಮಾಡೋದು ಸರಿಯಲ್ಲ. ಮನುಷ್ಯತ್ವ ಇಲ್ಲ ಅನ್ಸ್ಕೊಳ್ಳುತ್ತೋ? ಹೌದು, ಅಪ್ಪ ಅಮ್ಮನ್ಗೆ ತುಂಬಾ ನೋಯಿಸಿದ್ದಾರೆ, ಏನೇನೆಲ್ಲ ಪರೀಕ್ಷೆ ಮಾಡಿಸಿದ್ದಾರೆ. ಹಾಗಂತ ಅಪ್ಪನಿಗೂ ಅದೇ ತರ ಮಾಡ್ಸಕ್ಕೆ ನಾನ್ ಬಿಡಲ್ಲ ಭೂಪತಿ. ನೀನ್ ಹೀಗೆ ಹೇಳ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ನಕ್ಷತ್ರ. ಹಾಗಂತ ಇವ್ರ ಕೈ ಮೇಲೆ ಕರ್ಪೂರನ ಉರ್ಸಿ ಇವ್ರ ಕಷ್ಟ ಕೊಡ್ಬೇಕು ಅಂತ ನಾನೇನು ಅನ್ಕೊಂಡಿರ್ಲಿಲ್ಲ. ಇವ್ರು ಮಾಡಿದ್ದು ಇವ್ರಿಗೆ ಮಾಡಿದಾಗ ಆ ಮನುಷ್ಯನಿಗೆ ಎಷ್ಟು ಕಷ್ಟ ಆಗುತ್ತೆ, ನೋವಾಗುತ್ತೆ ಅಂತ ಇವ್ರು ಅನುಭವಿಸ್ಬೇಕು ಅಂತ ನಾನು ಇಷ್ಟೊತ್ತು ಒತ್ತಾಯ ಮಾಡಿದ್ದು. ಇವ್ರ ತರ ಒಬ್ರಿಗೆ ಕಷ್ಟ ಕೊಟ್ಟು ಅದರಲ್ಲಿ ಸುಖ ಪಡೋ ಮನ್ಸು ನಂದಲ್ಲ. ಬಿಡೋ, ನನ್ಗಿದ್ನೆಲ್ಲ ಮುಂದುವರ್ಸಕ್ ಇಷ್ಟ ಇಲ್ಲ. ನಾನು ಇವ್ರ ಜೊತೆ ಹೋಗ್ತಾ ಇದ್ದೀನಿ. ನಕ್ಷತ್ರ, ನೀನ್ ನನಗ್ ಮಾತು ಕೊಟ್ಟಿದ್ಯಾ. ಹೌದು, ನಾನ್ ನಿನ್ಗೆ ಮಾತು ಕೊಟ್ಟಿದ್ದೀನಿ. ಆದ್ರೆ ಇವಾಗ ಅದನ್ನ ಮುಟ್ಬಿಟ್ಟು ಹೋಗ್ತಿದ್ದೀನಿ. ದಯವಿಟ್ಟು ತಡಿಬೇಡ ಭೂಪತಿ, ಸಾಕಾಯ್ತು ನನ್ಗಿದೆಲ್ಲ. ನನ್ಗೆ ನೀನ್ ಫ್ರೆಂಡ್, ನನ್ಗೋಸ್ಕರ
ಇದನ್ನೆಲ್ಲ ಸಹಿಸ್ಕೊಳ್ಬೋದು ನೀನು, ನಿಜ. ಆದ್ರೆ ಈ ಮನೇಲಿ ನೀನೊಬ್ನೇ ಇಲ್ಲ ಭೂಪತಿ. ಇಷ್ಟು ದೊಡ್ಡ ಸಂಸಾರ ಇದೆ, ಅವರಿಗೆಲ್ಲ ನಾನು ಏನೂ ಅಲ್ಲ. ಈ ಮನೆಗೆ ಏನೇನು ಅಲ್ದಿರೋ ನನ್ನಿಂದ ಇವರೆಲ್ಲ ಯಾಕೆಷ್ಟು ಕಿರಿಕಿರಿ ಅನುಭವಿಸ್ಬೇಕು? ಇದನ್ನೆಲ್ಲ ಯಾಕೆ ಸಹಿಸ್ಕೋಬೇಕು? ನೋಡಿ, ನೀವು ಹಾಗೆಲ್ಲ ಅನ್ಕೋಬೇಡಿ. ನೀವು ಭೂಪತಿ ಫ್ರೆಂಡ್ ಅಂದಮೇಲೆ ನಮಗೂ ನೀವು ಬೇಕಾದವ್ರೆ. ನೀವಿಲ್ಲಿರೋದ್ರಲ್ಲಿ ನಮ್ಗೆ ಯಾವ ಅಬ್ಜೆಕ್ಷನ್ ಇಲ್ಲ. ಹಾಗೇಳೋದು ನಿಮ್ ದೊಡ್ಡ ಮನ್ಸು ಸರ್. ಹಾಗಂತ ಇಷ್ಟೆಲ್ಲ ಆದ್ಮೇಲೂ ನಾನು ಇಲ್ಲೇ ಇರೋದು ಸರಿ ಹೋಗಲ್ಲ. ಭೂಪತಿ, ಪ್ಲೀಸ್ ನನ್ನ ಕಳಿಸ್ಕೊಡು, ನಾನು ಹೊರಡ್ತೀನಿ. ಆದ್ರೆ ಈ ಮನುಷ್ಯನ ಮೇಲೆ ನನಗೆ ಇನ್ನ ನಂಬಿಕೆ ಬಂದಿಲ್ಲ ನಕ್ಷತ್ರ. ನಿನ್ನನ್ನು ಯಾವ ಧೈರ್ಯದಲ್ಲಿ ಕಳ್ಸ್ಕೊಡ್ಲಿ? ಅದು ನನ್ನ ಮನೆ ಭೂಪತಿ. ಅಪ್ಪ ಮನೆ ಬಂದು ಕರೆದಿದ್ದಾರೆ, ನಾನು ಹೋಗ್ತಿದ್ದೀನಿ ಅಷ್ಟೇ. ಅದರಲ್ಲಿ ಅನುಮಾನನೂ ಬೇಡ, ಭಯ ಪಡೋದು ಬೇಡ. ಅಪ್ಪ, ಒಂದ್ ನಿಮಿಷ ರೀ, ನಾನು ಬ್ಯಾಗ್ ತಗೊಂಡ್ ಬರ್ತೀನಿ, ಹೊರಡೋಣ. ನಾನು 20 ಲಕ್ಷ ಬಚಾವು, ಇಲ್ಲ ಅಂದರೆ ಎರಡೂ ಕಡೆ ಕೈ ಸುಟ್ಕೋತಿದ್ದೆ. ನಕ್ಷತ್ರ, ಒಂದ್ ನಿಮಿಷ. ಎಲ್ಲ ಓಕೆ ಅಲ್ವಾ? ಚೆನ್ನಾಗಿ ಯೋಚನೆ ಮಾಡೇ ಈ ನಿರ್ಧಾರಕ್ಕೆ ಬಂದಿದ್ಯಾ ಅಲ್ವಾ? ನನ್ನ ಮನೆಗೆ ನಾನು ಹೋಗ್ಬೇಕಂದ್ರೆ ಅದ್ರಲ್ಲಿ ಏನ್ ಯೋಚನೆ ಬಂತಕ್ಕ? ಆದ್ರೆ ಭೂಪತಿಗ್ ನೀನು ನಕ್ಷತ್ರ, ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ? ನಿನಗೆ ಕಷ್ಟ ಆಗ್ಬಾರ್ದು ಅಂತ ನಾನು ಇಷ್ಟೆಲ್ಲ ಒತ್ತಾಡ್ತಿದ್ರೆ ಅದು ಯಾವುದನ್ನು ಲೆಕ್ಕಕ್ಕಿಡದೆ ಹೊಟ್ಟು ನಿಂತಿದ್ಯಲ್ಲ. ಎಷ್ಟು ದಿನ ಅಂತ ನಾನು ಕಾಪಾಡ್ತೀಯ ಭೂಪತಿ? ಅದೆಲ್ಲ ಆಗೋಗ ಮಾತಾ? ಇವತ್ತಲ್ಲ ನಾಳೆ ನನ್ನ ದಾರಿನ ನಾನು ನೋಡ್ಕೊಂಡ್ಲೇಬೇಕು. ಅದು ಇವತ್ತಿಂದಲೇ ಶುರು ಆಗ್ತಿದೆ ಅನ್ಕೋ. ತುಂಬ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ. ವಾದ ಮಾಡೋದು ಕಷ್ಟ ಇವಾಗ ನಿನ್ನ ಹತ್ರ. ನಾನು ಎಲ್ಲೋ ನನ್ನ ಫ್ರೆಂಡು ನನ್ನನ್ನು ಅರ್ಥ ಮಾಡ್ಕೋತಾಳೆ ಅಂತ ಅನ್ಕೊಂಡಿದ್ದೆ. ನೀನು ನನ್ನ ಅರ್ಥ ಮಾಡ್ಕೋತೀಯ ಅಂತ ನಂಬಿಕೆ ಇರೋದಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದಿರೋದು ಮಿಸ್ಟ್ರಿ. ಅಪ್ಪನ ಫ್ರೆಂಡ್ ಅನ್ನೋ ಇಕ್ಕಟ್ಟಲ್ಲಿ ಬಿದ್ದಿದ್ದೀನಿ. ಇಂಥ ಟೈಮಲ್ಲಿ ನೀನೇ ನನ್ನ ಕಳಿಸ್ಕೊಡ್ಬೇಕು. ಅದು ಬಿಟ್ಟು ಇನ್ನು ನನ್ನ ಬಿಕ್ಕಟ್ಟಲ್ಲಿ ಸಿಕ್ಕಾಕ್ಸ್ತಿದ್ಯಲ್ಲೋ. ನಾನು ಯಾಕೆ ಹಾಗೆ ಮಾಡ್ತಾ ಇದೀನಿ, ನನ್ನ ಭಯ ಏನು ಅಂತ ನಿನಗೂ ಗೊತ್ತು ತಾನೆ? ಎಲ್ಲ ಗೊತ್ತು. ನೀನ್ ಯಾಕಿಷ್ಟು ಹಠ ಮಾಡ್ತಿದ್ಯಾ ಅಂತಾನೂ ಗೊತ್ತು. ಆದ್ರೆ ಏನ್ ಮಾಡ್ಲಿ, ನಿಮ್ಮನೇಲಿದ್ರೆ ಎಲ್ರ ನೆಮ್ಮದಿನೂ ಕೆಡುತ್ತೆ. ನಾನು ಹೋಗ್ಲೇಬೇಕು. ನಿಮ್ಮಮ್ಮ ಆಗಿರೋದಕ್ಕೆ ಇಷ್ಟಾದ್ರೂ ಸುಮ್ಮನಿದ್ದಾರೆ. ಅವ್ರ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು? ಅವ್ರ ಮಾತಲ್ಲಿ ಜೋರಾದ್ರೂ ಮನಸ್ಸಿಂದ ತುಂಬಾ ಒಳ್ಳೆಯವರು.
ಅವ್ರ ಒಳ್ಳೆತನಕ್ಕೆ ಸವಾಲು ಹಾಕೋಷ್ಟು ಧೈರ್ಯ ಇಲ್ಲ ನನಗೆ ಕಣೋ. ಅದಕ್ಕೆ ನಾನು ಹೊರಡ್ತಿದ್ದೀನಿ. ನಿನಗೆ ಮಾತು ಕೊಟ್ಟು ಇವಾಗ ಅದನ್ನ ಮುರ್ಕೊಂಡೋಗೋಕೆ ಮನ್ಸಿಲ್ಲ ನನಗೆ. ಅದು ನಾನು ನಮ್ಮ ಸ್ನೇಹಕ್ಕೆ ಮಾಡೋ ಅವಮಾನ. ಅದಕ್ಕೆ ನೀನೇ ನನ್ನ ಬಿಟ್ಕೊಡೋ ಪ್ಲೀಸ್. ಹೊರಡು. ನಾನ್ ತಡಿಯಲ್ಲ. ಆದ್ರೆ ನಿನ್ ತಂದೆ ನಿನ್ ಬಗ್ಗೆ ಏನೋ ಸಂಚ್ ಮಾಡ್ತೀವಿ ಅಂತ ನಿನ್ಗೆ ಗೊತ್ತಾಗಿದ್ದ ನೆಕ್ಸ್ಟ್ ಮೂಮೆಂಟ್ ನನಗ್ ಗೊತ್ತಾಗ್ಬೇಕು. ಹೇಳ್ತೀಯ ಅಲ್ವಾ? ನೀನ್ ಚೆನ್ನಾಗಿರ್ಬೇಕು ಕಣೋ. ನನಗಷ್ಟೇ ಬೇಕಾಗಿರೋದು. ನಿನಗೇನೇ ಆದ್ರೂ ಎಲ್ಲೇ ಇದ್ರು ನಾನಿದ್ದೀನಿ ಅನ್ನೋದನ್ನ ಮರಿಬೇಡ. ಮರೆಯಲ್ಲ ತಾನೆ.